ಅಲ್ಲ ಗಾಯ್ಸ್, ಇದು ವಿವೋ V29 Pro. ಬಾಕ್ಸ್ ಮೇಲೆ ನೋಡ್ತಿದ್ದೀರಾ ಈ ರೀತಿಯಾದಂಥ ಸ್ಟ್ರಕ್ಚರ್ ಇದೆ. ಈ ರೀತಿಯಾದ ಸ್ಟ್ರಕ್ಚರ್ ಈ ಬಾಕ್ಸ್ ಮೇಲೆ ಏಕೆ ಕೊಟ್ಟಿದ್ದಾರೆ ಅಂತ ಹೇಳೋದಾದರೆ, ಈ ಒಂದು ಫೋನಲ್ಲಿ ಇದೇ ರೀತಿಯಾದಂಥ ರಿಂಗ್ ಲೈಟ್ ಥರದ್ದು ಆರಲ್ ಲೈಟ್ ಇದೆ. ಹಾಗಾಗಿ ಈ ಒಂದು ಬಾಕ್ಸ್ ಮೇಲೆ ಅದನ್ನು ಡಿಸೈನ್ ಮಾಡಲಿ ಅಂತ ಈ ಒಂದು ಬಾಕ್ಸ್ ಮೇಲೆ ಆರಲ್ ಲೈಟನ್ನು ಕೊಟ್ಟಿದ್ದಾರೆ. ಈ ಒಂದು ಮೊಬೈಲ್ನ ಇವತ್ತು ಅನ್ಬಾಕ್ಸಿಂಗ್ ಮಾಡ್ತಿದ್ದೀನಿ. ನೋಡ್ತಿದ್ರಲ್ಲ ಗಾಯ್ಸ್, ಈ ಒಂದು ಮೊಬೈಲ್ನ ಬಾಕ್ಸ್ ಈ ರೀತಿಯಾಗಿ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ಮೊಬೈಲ್ ನೋಡೋಕ್ಕೆ ಸಿಗ್ತಾ ಇರೋವಂಥದ್ದು. ಇದನ್ನು ಸೈಡಿಗೆ ಇಡ್ತೀನಿ. ಒಂಥರ ಸೈಕ್ ಫಿನಿಶಿಂಗ್ ಇದೆ ಅಂತ ಅನಿಸ್ತಿದೆ. ನೆಕ್ಸ್ಟ್ ಬ್ಯಾಕ್ ಕವರ್, ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರನ್ನು ಕೊಟ್ಟಿದ್ದಾರೆ, ನೋಡ್ತಿರಲ್ಲ. ನೆಕ್ಸ್ಟ್ ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡನ್ನು ಕೂಡ ಕೊಟ್ಟಿದ್ದಾರೆ. ಇಷ್ಟು ಸೈಡಿಗೆ ಇಡ್ತಿದ್ದೀನಿ. ನೆಕ್ಸ್ಟ್ ಡೈರೆಕ್ಟಾಗಿ ಹೇಳಬೇಕಂತಂದರೆ ಒಂದು ಚಾರ್ಜರ್ ಅಡಾಪ್ಟರನ್ನು ಕೊಟ್ಟಿದ್ದಾರೆ. 80 ವ್ಯಾಟ್ನ ಚಾರ್ಜರ್ ಅಡಾಪ್ಟರ್ ಕೊಟ್ಟಿದ್ದಾರೆ ಮತ್ತು ಕೇಬಲ್ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿ ಕೇಬಲ್ ಕೊಟ್ಟಿದ್ದಾರೆ. ಇದಿಷ್ಟು ಸೈಡ್. ನೆಕ್ಸ್ಟ್ ಸಿಮ್ ಎಜೆಕ್ಟರ್, ಒಂದು ರೀತಿ ಸೈಕ್ ಇದೆ. ಈ ರೀತಿ ಡಿಸೈನ್ ನೀವು ನೋಡಿರ್ತೀರ ಮುಂಚೆ. ಆಯಿತು, ಬಾಕ್ಸ್ ಖಾಲಿ ಆಯಿತು. ಇನ್ನು ಇದಿಷ್ಟನ್ನು ತೆಗೆದು ಹಿಂದೆ ಇಡ್ತಿದ್ದೀನಿ. ಈಗ ಡೈರೆಕ್ಟಾಗಿ ಮೊಬೈಲ್ನ ಅನ್ಬಾಕ್ಸಿಂಗ್ ಮಾಡುವಂಥ ಸಮಯ. ಅನ್ಬಾಕ್ಸಿಂಗ್ ಆಗಿದೆ. ಸೋ ಸ್ಯಾಟಿಸ್ಫೈಯಿಂಗ್. ಎಸ್, ಸಖತ್ತಾಗಿದೆ. ನೋಡ್ತಿದ್ದೀರಲ್ಲ ಗಾಯ್ಸ್. ಇದು 8 GB ರ್ಯಾಮ್ ಮತ್ತು 256 GB ಸ್ಟೋರೇಜ್ನ ಯೂನಿಟ್. ನೋಡ್ತಿದ್ದೀರಲ್ಲ ಗಾಯ್ಸ್, ಇದು ಪ್ರೋ ವರ್ಷನ್ ಆಗಿರೋದ್ರಿಂದ ಇದರಲ್ಲಿ 2 ಕಲರ್ ಇರುವಂಥದ್ದು. ಒಂದು ಇದು ಹಿಮಾಲಯನ್ ಬ್ಲೂ. ಯಾಕೆ ಅದಕ್ಕೆ ಹಿಮಾಲಯನ್ ಬ್ಲೂ ಅಂತಾರೆ ಅಂತಂದರೆ, ನೋಡ್ತಿದ್ದೀರಲ್ಲ, ನಿಮಗೆ ಕಾಣಿಸ್ತಿರ್ಬೋದು, ಇಲ್ಲಾಂದರೆ ಬಿ ರೋಲ್ ಮಾಡಿ ಹಾಕ್ತೀನಿ. ಫುಲ್ ಹಿಮಾಲಯನ್ ರೀತಿಯಂಥ ಸ್ಟ್ರಕ್ಚರ್ ಇದೆ, ಹಾಗಾಗಿ ಇದಕ್ಕೆ ಹಿಮಾಲಯನ್ ಬ್ಲೂ ಅಂತ ಹೆಸರನ್ನು ಕೊಟ್ಟಿದ್ದಾರೆ. ಇನ್ನೊಂದು ವೇರಿಯಂಟ್ ಸ್ಪೇಸ್ ಬ್ಲ್ಯಾಕ್ ಅಂತ, ಅದು ಯಾವ ರೀತಿ ಇದೆ ಅಂತ ನಾನು ನೋಡಿಲ್ಲ. ಇನ್ನು ಈ ಒಂದು ಫೋನ್ನ ಪೋರ್ಟ್ಸ್ ಆ್ಯಂಡ್ ಬಟನ್ಸ್ ಬಗ್ಗೆ ಮಾತಾಡಬೇಕಂತಂದರೆ, ಈ ಒಂದು ಫೋನ್ನ ರೈಟ್ ಸೈಡಲ್ಲ ವಾಲ್ಯೂಮ್ ರಾಕರ್ ಮತ್ತು ಪವರ್ ಬಟನ್ ಕೊಟ್ಟಿದ್ದಾರೆ, ಮತ್ತೇನೂ ಇಲ್ಲ. ಮತ್ತು ಬಾಟಮಲ್ಲಿ ಸ್ಪೀಕರ್ ಗ್ರಿಲ್, ಮೈಕ್ರೋಫೋನ್, ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಪೋರ್ಟ್ ಆ್ಯಂಡ್ ಇದು ಸಿಮ್ ಕಾರ್ಡ್ ಸ್ಲಾಟ್. ಮತ್ತು ಇದರ ಲೆಫ್ಟ್ ಸೈಡಲ್ಲಿ ಏನೂ ಇಲ್ಲ. ಇನ್ನು ಟಾಪಲ್ಲಿ ಹೇಳಬೇಕಂತಂದರೆ ಒಂದು ಮೈಕ್ರೋಫೋನನ್ನು ಇದೆ. ಮತ್ತು ಟಾಪಲ್ಲಿ ನೋಡ್ತಿರ್ಬೋದು ಪ್ರೊಫೆಷ್ನಲ್ ಪೋರ್ಟ್ರೇಟ್ ಅಂತ, ಅದೇನಂತ ಆಮೇಲೆ ತಿಳಿಸ್ತೀನಿ. ಮತ್ತು ಬ್ಯಾಕ್ ಸೈಡ್ ನೋಡ್ತಿದ್ದೀರಲ್ಲ, ಕ್ಲೀನ್ ಡಿಸೈನ್, 3 ಕ್ಯಾಮರಾ ಸೆಟಪ್ ಆ್ಯಂಡ್ ಸಿಂಗಲ್ LED ಫ್ಲ್ಯಾಶ್. ಮತ್ತು ಇದೇ ಆರ್ ಲೈಟ್ ಅಂದರೆ ಇದು ಏನಂತ ಆಮೇಲೆ ತಿಳಿಸ್ತೀನಿ. ಇನ್ನು ಫ್ರಂಟಲ್ಲಿ ಹೇಳಬೇಕಂತಂದರೆ ಕರ್ವ್ಡ್ ಡಿಸ್ಪ್ಲೇಯನ್ನು ಹೊಂದಿರುವಂಥ ಫೋನ್. ಆಯಿತು, ಇಷ್ಟೇ ಇದರ ಹೊರಗಡೆದು. ಇನ್ನು ಇದರ ಮೇನ್ ಕಾಂಪೊನೆಂಟ್ ಅಂದರೆ ಸಾಫ್ಟ್ವೇರ್ ಬಗ್ಗೆ ಹೇಳೋಣ. ಓಪನ್ ಮಾಡಿದ ತಕ್ಷಣ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಸೌಂಡ್ ಎಲ್ಲ ಕೇಳಿಸ್ತಿರಲ್ಲ, ತುಂಬ ಯುನೀಕ್ ಆಗಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ನೋಡೋಕ್ಕೆ ಒಂಥರ ಫ್ಯಾಂಟಾಸ್ಟಿಕ್ ಲುಕ್ಕನ್ನು ಹೊಂದಿರುವಂಥ ಫೋನ್ ರೀತಿ ಕಾಣಿಸ್ತಿದೆ. ಈ ಕ್ಯಾಮರಾ ಬಂಪ್ ಆಗಿರ್ಬೋದು, ಸ್ಪೀಕರ್ ಗ್ರಿಲ್, ಅವೆಲ್ಲ ಒಂಥರ ಫ್ಯಾಂಟಾಸ್ಟಿಕ್ ಲುಕ್ಕನ್ನು ಹೊಂದಿರುವಂಥ ಫೋನ್ ಅಂತ ಅನಿಸ್ತಿದೆ. ಈ ಒಂದು ಫೋನ್ನ ವೆಯ್ಟ್ ಬಂದುಬಿಟ್ಟು 187 ಗ್ರಾಮ್ನ ವೆಯ್ಟನ್ನು ಹೊಂದಿದೆ. ಅಷ್ಟು ವೆಯ್ಟ್ ಇದ್ದರೂ ಕೂಡ ಈ ಒಂದು ಫೋನ್ ಲೈಟ್ ವೆಯ್ಟ್ ಅಂತಲೇ ಅನಿಸ್ತಿದೆ. ಯಾಕಂದರೆ ಇದು ಸ್ವಲ್ಪ ಲಾರ್ಜ್ ಫೋನ್ ಆಗಿರೋದ್ರಿಂದ, ದೊಡ್ಡ ಫೋನ್ ಆಗಿರೋದ್ರಿಂದ ವೆಯ್ಟ್ ಡಿಸ್ಟ್ರಿಬ್ಯೂಷನ್ ಕೂಡ ತುಂಬ ಸಖತ್ತಾಗಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಎಲ್ಲೂ ಕೂಡ ವೆಯ್ಟ್ ಫೀಲ್ ಆಗುತ್ತೆ ಅಂತ ಅನಿಸೋದೇ ಇಲ್ಲ. ಇನ್ನು ಇಂದು ಫೋನ್ನ ಥಿಕ್ನೆಸ್ ಏನಿದೆ ಇದು
ಕೇವಲ 7.5 mm ಥಿಕ್ನೆಸ್ಸನ್ನು ಹೊಂದಿದೆ. ತುಂಬ ತಿಕ್ಕಾಗಿರುವಂಥ ಫೋನ್. ಇನ್ನು ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂತಂದರೆ, ಈ ಒಂದು ಫೋನ್ನ ಡಿಸ್ಪ್ಲೇ ಏನಿದೆ ಇದು 93% ಸ್ಕ್ರೀನೇ ಹೊಂದಿದೆ. ಎಲ್ಲೂ ಕೂಡ 100ರಲ್ಲಿ 93% ಅಷ್ಟು ಸ್ಕ್ರೀನ್ ಈ ಒಂದು ಫೋನ್ ಹೊಂದಿದೆ. ಇನ್ನು 6.78 ಇಂಚ್ನ 1.5K ಕರ್ವ್ ಡಿಸ್ಪ್ಲೇ ನೋಡ್ತಿದ್ದೀರಲ್ಲ ಸ್ಕ್ರೀನಲ್ಲಿ. ಮತ್ತು ಈ ಒಂದು ಡಿಸ್ಪ್ಲೇ ಏನಿದೆ ಇದು 120 Hz ರಿಫ್ರೆಶ್ ರೇಟ್ ಕೂಡ ಸಪೋರ್ಟ್ ಆಗುತ್ತೆ. ಆ್ಯಂಡ್ ಇಟ್ ಈಸ್ ಬ್ರೈಟ್. ಕೇವಲ ಅಂತ ಹೇಳೋಕ್ಕಾಗಲ್ಲ, 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ಈ ಒಂದು ಫೋನ್ ಹೊಂದಿದೆ. ಮತ್ತು ಈ ಒಂದು ಫೋನ್ನಲ್ಲಿ ಸ್ಪೆಷಲ್ ಫೀಚರ್ ಏನಪ್ಪ ಅಂತಂದರೆ 2160 ಹರ್ಡ್ಸ್ನಷ್ಟು PWM ಡಿಮ್ಮಿಂಗ್ ಇದೆ. ಇದು ಏನಪ್ಪ ಅಂತಂದರೆ, ನೈಟಲ್ಲಿ ನೀವು ಮೊಬೈಲ್ ನೋಡ್ತಿರ್ಬೇಕಾದ್ರೆ ಈ ಎಕ್ಸ್ಟ್ರಾ ಡಿಮ್ ಅಂತ ಆಪ್ಷನ್ ಇದೆ. ಆ ಒಂದು ಎಕ್ಸ್ಟ್ರಾ ಡಿಮ್ ಆಪ್ಷನ್ ಆನ್ ಮಾಡಿಕೊಂಡ್ರೆ ನಿಮ್ಮ ಕಣ್ಣಿಗೇನು ಎಫೆಕ್ಟ್ ಆಗಲ್ಲ ಮತ್ತು ತುಂಬ ಡಿಮ್ ಆಗುತ್ತೆ. ಅಂದರೆ ನಾರ್ಮಲ್ ಇದ್ರ ಯೂಸೇಜಿಂತ ತುಂಬ ಡಿಮ್ ಆಗುತ್ತೆ. ಈ ಒಂದು ಫೋನ್ನ ಮಲ್ಟಿಮೀಡಿಯಾ ಬಗ್ಗೆ ಹೇಳ್ಬೇಕಂತಂದರೆ, ಈ ಒಂದು ಫೋನ್ನಲ್ಲಿ HDR ಸಪೋರ್ಟ್ ಇದೆ. ಆದರೆ ಒಂದು ಬೇಜಾರಾದ ವಿಷಯ ಅಂತಂದರೆ, ಈ ಒಂದು ಫೋನ್ನ ಮೇಲ್ಗಡೆಯಲ್ಲಿ ಯಾವುದೇ ಸ್ಪೀಕರನ್ನು ಕೊಟ್ಟಿಲ್ಲ. ಈ ಒಂದು ಫೋನ್ನ ಬಾಟಮಲ್ಲಿ ಮಾತ್ರ ಸ್ಪೀಕರ್ ಇದೆ. ಹಾಗಾಗಿ ಇದು ಮೋನೋ ಸ್ಪೀಕರ್. ಅದೊಂದು ಬೇಜಾರಾದಂಥ ವಿಷಯ. ನೆಕ್ಸ್ಟಾಗಿ ಕ್ಯಾಮರಾ ಬಗ್ಗೆ ಹೇಳಬೇಕಾಗಿತ್ತು. ಕ್ಯಾಮರಾ ಬಗ್ಗೆ ಲಾಸ್ಟ್ ಹೇಳ್ತೀನಿ, ಏಕೆಂದರೆ ಇದು ಕ್ಯಾಮರಾ ಓರಿಯೆಂಟೆಡ್ ಫೋನ್. ಅದಕ್ಕೆ ಇದರ ಬಗ್ಗೆ ಲಾಸ್ಟಿಗೆ ಹೇಳ್ತೀನಿ. ಮತ್ತು ಇಂದು ಫೋನ್ನ ಪ್ರೊಸೆಸರ್ ಏನಿದೆ ಇದು MediaTek ಪ್ರೊಸೆಸರ್. MediaTek Dimensity 8200. ಇದು 4 nm ಟೆಕ್ನಾಲಜಿ ಅಂದರೆ ಬಿಲ್ಡ್ ಆಗಿರೋಂಥ ಪ್ರೊಸೆಸರ್. ಈ ಒಂದು ಫೋನ್ನಲ್ಲಿರುವಂಥ ಪ್ರೊಸೆಸರ್ ಏನಿದೆ ಇದು 12 GB RAM 256 GB ಸ್ಟೋರೇಜ್ನ ವೇರಿಯಂಟಲ್ಲಿ ಹತ್ತಿರ 9,50,000 ಹತ್ತಿರ ಅಂತುತ್ತು ಬೆಂಚ್ ಮಾರ್ಕನ್ನು ನೀಡುವಂಥ ಸಾಮರ್ಥ್ಯ ಇದೆ. ಆದರೆ ಇದು 8 GB RAM 256 GB ಸ್ಟೋರೇಜನ್ನು ಹೊಂದಿರುವಂಥ ಮೊಬೈಲ್ ಆಗಿರೋದ್ರಿಂದ ಹತ್ತಿರ 7,500 ಲಕ್ಷ ಹತ್ತಿರ ಅಂತುತ್ತು ಬೆಂಚ್ ಮಾರ್ಕನ್ನು ಇಂದು ಫೋನ್ ನೀಡುತ್ತದೆ. ಏನಪ್ಪ ಒಂದು ಸ್ಪೆಷಲ್ ಅಂತಂದರೆ, ನಾನು ಮೊದಲೇ ಬಾರಿಗೆ ಅಂತುತ್ತು ಬೆಂಚ್ ಮಾರ್ಕ್ ಚೆಕ್ ಮಾಡೋಕ್ಕೆ ಸ್ಕ್ರೀನ್ಶಾಟ್ ಹಾಕಿದ್ದೀನಿ, ನೀವು ನೋಡ್ಕೊಳ್ಬೋದು. ಮತ್ತು ಈ ಒಂದು ಫೋನ್ನ ವೇರಿಯಂಟ್ ಬಗ್ಗೆ ಹೇಳ್ಬೇಕಂತಂದರೆ ಆವಾಗಲಿಂದ ಹೇಳ್ತಿದ್ದೀನಿ. ಈ ಒಂದು ಫೋನ್ ರ್ಯಾಮ್ ಬಂದುಬಿಟ್ಟು 8 GB ರ್ಯಾಮ್ ಮತ್ತು 12 GB ರ್ಯಾಮ್. ಇದು LPDDR5 ರ್ಯಾಮನ್ನು ಹೊಂದಿದೆ. ಇನ್ನು ರೋಮ್ ಅಂದರೆ ಸ್ಟೋರೇಜ್ ಬಂದುಬಿಟ್ಟು 128 GB ಸ್ಟೋರೇಜ್ ಮತ್ತು 256 GB ಸ್ಟೋರೇಜನ್ನು ಹೊಂದಿದೆ. ಇದು UFS 3.1 ಸ್ಟೋರೇಜ್. ಸೈಕ್ ಅಂತ ಹೇಳ್ಬೋದು, ಏಕೆಂದರೆ ಟಾಪ್ ಲಾಂಚ್. ಈ ಒಂದು ಪ್ರೈಸ್ ರೇಂಜಿಗೆ ಇದು ನಾರ್ಮಲ್ ಅಂತಲೇ ಹೇಳ್ಬೋದು. ಆದರೂ 4.0 ಕೊಟ್ಟಿದ್ದರೂ ಒಳ್ಳೆದಿತ್ತು. ಆದರೂ UFS 3.1 ಕೂಡ ಅಂಥ ಕಮ್ಮಿ ಪ್ರೊಸೆಸರ್ ಏನೋ, ಅಂಥ ಕಮ್ಮಿ ಸ್ಟೋರೇಜ್ ಟೈಪ್ ಏನೋ ಅಲ್ಲ. ಇನ್ನು ಈ ಒಂದು ಫೋನ್ನ ಸೆನ್ಸರ್ ಬಗ್ಗೆ ಮಾತಾಡಬೇಕಂತಂದರೆ, ಈ ಒಂದು ಫೋನ್ನಲ್ಲಿ ಹಿಂದ್ಗಡೆ ಎಲ್ಲೂ ಕೂಡ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ, ಹಾಗೆ ಸೈಡಲ್ಲೂ ಇಲ್ಲ. ಹಾಗಾಗಿ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನ್ನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಇದೆ. ಅದನ್ನು ನೋಡ್ತಿದ್ದೀರಲ್ಲ ಎಷ್ಟು ಫಾಸ್ಟಾಗಿದೆ ಅಂತ. ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ. ಮತ್ತು ಬೇಕಾಗಿರುವಂಥ ಅಷ್ಟು ಸೆನ್ಸರ್ ಕೂಡ ಇದರಲ್ಲಿ ಹಾಕಿದ್ದಾರೆ. ನೀನು ಆವಾಗಲೇ ಹೇಳಿದೆ ಪ್ರೊಸೆಸರ್ ಬಗ್ಗೆ ಹೇಳಿದೆ, ನಾನು ಗೇಮಿಂಗ್ ಬಗ್ಗೆ ಏನೂ ಹೇಳಿಲ್ಲ ಅಂತ ಹೇಳಿದಾದರೆ, ಈ ಒಂದು ಫೋನ್ ಅಲ್ಟ್ರಾ HD ಕೂಡ ಎಕ್ಸ್ಟ್ರೀಮ್ ಆಡ್ಬೋದು. ಆದರೆ ಸ್ವಲ್ಪ ಎಲ್ಲೋ ಲ್ಯಾಗಿ ಫೀಲ್ ಆಗುತ್ತೆ ಅಂತ ಹೇಳ್ಬೋದು. ಏಕೆಂದರೆ ಅಷ್ಟೊಂದು ಪವರ್ ಹೊಂದಿರೋಂಥ ಪ್ರೊಸೆಸರ್ ಇದಲ್ಲ, ಏಕೆಂದರೆ ಇದು ಕ್ಯಾಮರಾ ಓರಿಯೆಂಟೆಡ್ ಫೋನ್. ಆದರೂ ಕೂಡ HD ಎಕ್ಸ್ಟ್ರೀಮ್ ಸೆಟ್ಟಿಂಗಲ್ಲಿ ತುಂಬ ಸ್ಮೂತಾಗಿ ರನ್ ಆಗುತ್ತೆ. ಎಲ್ಲೂ ಕೂಡ ಒಂದು ಚೂರು ಲ್ಯಾಗಿ ಅಂತ ಅನಿಸಲ್ಲ. ಒಂದು ಒಳ್ಳೆಯ ವಿಷಯ. ಇನ್ನು ಈ ಒಂದು ಫೋನ್ನ OS ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಂತಂದರೆ, ಈ ಒಂದು ಫೋನಲ್ಲಿ Android 13ನ ಬೇಸ್ ಮೇಲೆ ರನ್ ಆಗ್ತಿರುವಂಥ ಫನ್ ಟಚ್ OS ಇದೆ. ಈ ಒಂದು OS ಈ ಒಂದು ಮೊಬೈಲ್ ಮತ್ತು ರ್ಯಾಮ್ ಟೈಪ್ ಮತ್ತು ಸ್ಟೋರೇಜ್ ಟೈಪಿಗೆ ತುಂಬ ಆಪ್ಟಿಮೈಸ್ ಮಾಡಿದ್ದಾರೆ. ನೋಡ್ತಿದ್ದೀರಲ್ಲ, ತುಂಬ ಆಪ್ಟಿಮೈಸ್ ಮಾಡಿದ್ದಾರೆ. ಆದರೆ ಕೆಲವೊಂದು ಕಡೆಯಲ್ಲಿ ಹಾಟ್ ಗೇಮ್ಸ್, ಹಾಟ್ ಆ್ಯಪ್ಸ್ ಇದೆ, ಅದನ್ನು ಕೂಡ ನೀವು ತಗೊಳ್ಬೋದು ಆರಾಮ್ಸೆ. ಹಾಟ್ ಗೇಮ್ಸ್ ಮತ್ತು ಹಾಟ್ ಆ್ಯಪ್ಸ್ ಇದೆ, ಅದನ್ನು ನೀವು ಡಿಸೇಬಲ್ ಬೇಕಿದ್ದರೂ ಮಾಡ್ಕೊಳ್ಬೋದು. ಈ ಒಂದು ಫೋನ್ನ ರ್ಯಾಮಲ್ಲಿ ಎಕ್ಸ್ಟೆನ್ಷನ್ ಇದೆ. ಎಷ್ಟಂದರೆ 8 GB ತನಕ ಎಕ್ಸ್ಟೆನ್ಷನ್ ಮಾಡ್ಬೋದು. 8 GB ತನಕ ಅಲ್ಲ, ಮಿನಿಮಮ್ ಎಕ್ಸ್ಟೆನ್ಷನ್ ಮತ್ತು ಮ್ಯಾಕ್ಸಿಮಮ್ ಎಕ್ಸ್ಟೆನ್ಷನ್ ಎರಡೂ ಕೂಡ 8 GB ಇಟ್ಟಿದ್ದಾರೆ.
ನೀವು ಎಕ್ಸ್ಟೆನ್ಷನ್ ಆನ್ ಮಾಡ್ಕೊಂಡ್ರೆ ಒಂದು ಸತಿ ಮೊಬೈಲ್ ರೀಸ್ಟಾರ್ಟ್ ಮಾಡಿದರೆ ಆಯಿತು, ಆ ಎಕ್ಸ್ಟೆನ್ಷನ್ ವರ್ಕ್ ಆಗುತ್ತೆ. ಈ ಒಂದು ಫೋನ್ನ OSಗೆ ಹೇಳಿದ ಮೇಲೆ ಅಪ್ಡೇಟ್ ಹೇಳಲೇಬೇಕು. ಅಪ್ಡೇಟ್ ಸ್ಪೆಸಿಫಿಕ್ ಆಗಿ ಕಂಪ್ನಿಯವರೇ ಏನೂ ಹೇಳಿಲ್ಲ, ಆದರೆ ವಿವೋ ಬ್ರ್ಯಾಂಡಿಂಗ್ ಆಗಿರೋದ್ರಿಂದ ಎಲ್ಲ ಫೋನ್ಗಳಿಗೂ ಕೂಡ 2 ವರ್ಷ ಮೇಜರ್ ಅಪ್ಡೇಟ್ ಮತ್ತು 3 ವರ್ಷದ ಸೆಕ್ಯೂರಿಟಿ ಅಪ್ಡೇಟನ್ನು ನೀಡ್ತಾರೆ. ಅಂದರೆ ಈಗ ಆ್ಯಂಡ್ರಾಯ್ಡ್ 13 ಇದೆ, ಆ್ಯಂಡ್ರಾಯ್ಡ್ 14, ಆ್ಯಂಡ್ರಾಯ್ಡ್ 15 ಬರ್ಬೋದು ಈ ಒಂದು ಫೋನ್ಗೆ. ಇನ್ನು ಈ ಒಂದು ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಮಾತಾಡಬೇಕಂತಂದರೆ, ಈ ಒಂದು ಫೋನ್ನಲ್ಲಿ ಇದು 5G ಫೋನ್ ಆಗಿರೋದ್ರಿಂದ 5G ಸಪೋರ್ಟ್ ಆಗುತ್ತೆ, ಕೇಳಲೇಬಾರ್ದು. ಮತ್ತು ವೈಫೈ 6 ಕೂಡ ಇದೆ, ಬ್ಲೂಟೂತ್ 5.3 ಇದೆ ಮತ್ತು ಡ್ಯುಯಲ್ ಬ್ಯಾಂಡ್ 4G ವೋಲ್ಟ್ ವಿವೋ LTE ಅದು ಕೂಡ ಸಪೋರ್ಟ್ ಆಗುತ್ತೆ. ಇನ್ನು ಈ ಒಂದು ಫೋನ್ನ ಬಿಗ್ಗೆಸ್ಟ್ ಹೈಲೈಟ್ ಆಫ್ ದಿ ಫೋನ್ ಅಂದರೆ ಈ ಒಂದು ಫೋನ್ನ ಕ್ಯಾಮರಾ. ಈ ಒಂದು ಫೋನ್ನ ಕ್ಯಾಮರಾ ಏನಿದೆ ಇದು ತುಂಬ ಚೆನ್ನಾಗಿದೆ. ಈ ಒಂದು ಫೋನ್ನ ಕ್ಯಾಮರಾದಿಂದ ನೀವು ಯಾವುದೇ ಫೋಟೋ ತೆಗೆದರೂ ಕೂಡ ಇದು ಕ್ಯಾಮರಾದಿಂದ ತೆಗೆದ್ದು ಇಲ್ಲ ಈ ಒಂದು ಮೊಬೈಲಿಂದ ತೆಗೆದ್ದು ಅಂತ ಅನಿಸುತ್ತೆ. ಏಕೆಂದರೆ ವಿವೋದ V ಸೀರೀಸನ್ನು X ಸೀರೀಸ್ನ ತಮ್ಮ ಅಂತ ಹೇಳ್ಬೋದು. ಏಕೆಂದರೆ X ಸೀರೀಸಲ್ಲಿ ಫೋಟೋ ಪ್ರೊಸೆಸಿಂಗ್ ಅಂತಲೇ, ಫೋಟೋ ವಿಡಿಯೋ ಪ್ರೊಸೆಸಿಂಗ್ ಅಂತಲೇ ಒಂದು ಎಕ್ಸ್ಟ್ರಾ ಚಿಪ್ಸೆಟನ್ನು ಬೆಚ್ಚಿರ್ತಾರೆ. ಆದರೆ ಇದರಲ್ಲಿ ಯಾವುದೇ ರೀತಿಯ ಚಿಪ್ಸೆಟ್ ಇಲ್ಲ. ಇದು ಫೋಟೋ ಪ್ರೊಸೆಸಿಂಗನ್ನು ಕೂಡ ತುಂಬ ಸೈಕಾಗಿ ಮಾಡುತ್ತೆ, ಅಂದರೆ ಅದೇ ಲೆವೆಲಿಗೆ ಮಾಡುತ್ತೆ. ವಿವೋ X80 ಸೀರೀಸ್ಗೆ ಕಂಪೇರ್ ಮಾಡ್ಬೋದು. ಆ ರೇಂಜಿಗೆ ಒಂದು ಫೋಟೋವನ್ನು ತೆಗೆಯುತ್ತೆ. ಕ್ಯಾಮರಾ ಬಗ್ಗೆ ಹೇಳ್ಬೇಕಂತಂದರೆ, ಈ ಒಂದು ಫೋನ್ನಲ್ಲಿ ಮೇನ್ ಸೆನ್ಸರ್ ಬಂದುಬಿಟ್ಟು 50 ಮೆಗಾಪಿಕ್ಸೆಲ್ ಮತ್ತು 12 ಮೆಗಾಪಿಕ್ಸೆಲ್ ಮತ್ತು ಇದು 8 ಮೆಗಾಪಿಕ್ಸೆಲ್. ಈ 50 ಮೆಗಾಪಿಕ್ಸೆಲ್ ಕ್ಯಾಮರಾ ಏನಿದೆ ಇದು ಸೋನಿ IMX766 ಸೆನ್ಸರನ್ನು ಹೊಂದಿರೋಂಥ ಕ್ಯಾಮರಾ. ಇದು ಸೋನಿ ಸೆನ್ಸರ್ ಆಗಿರೋದ್ರಿಂದ ನಿಮಗೆ ಸೋನಿ ಕ್ಯಾಮರಾಗಳ ಬಗ್ಗೆ ನಿಮ್ಗೆ ಗೊತ್ತೇ ಇರುತ್ತೆ ಎಷ್ಟು ಕ್ಲೀನ್ ಆಗಿರುತ್ತೆ ಅಂತ. ಅದ್ರ ಬಗ್ಗೆ ಹೇಳೋಕ್ಕಿಲ್ಲ. ಕೆಲವೊಂದು ಫುಟೇಜ್ಗಳನ್ನು ನಾನು ಡಿಸ್ಪ್ಲೇ ಮೇಲೆ ಹಾಕಿದ್ದೀನಿ, ಅಂದ್ರೆ ಪ್ರೈಮರಿ ಲೆನ್ಸಲ್ಲಿ ತೆಗೆದಿರುತ್ತೆ. ನೆಕ್ಸ್ಟ್ ಕ್ಯಾಮರಾ ಬಂದುಬಿಟ್ಟು 12 ಮೆಗಾಪಿಕ್ಸೆಲ್ನ ಟೆಲಿಫೋಟೋ ಲೆನ್ಸ್. ಆವಾಗಲೇ ಹೇಳಿದ್ನಲ್ಲ ಇಲ್ಲಿ ಪ್ರೊಫೆಷ್ನಲ್ ಪೋರ್ಟ್ರೇಟ್ ಅಂತ. ಈ ಟೆಲಿಫೋಟೋ ಲೆನ್ಸ್ ಏನಿದೆ ಅದಕ್ಕೆ ಸಪೋರ್ಟ್ ಆಗೋದು. ಏಕೆಂದರೆ ಇದು 2x ಟೆಲಿಫೋಟೋ ಲೆನ್ಸ್. ಇದು ಹೆಚ್ಚು ಕಡಿಮೆ IMX667 ಅಂತ ಅನಿಸುತ್ತೆ. ಆ ಸೆನ್ಸರನ್ನು ಈ ಒಂದು ಟೆಲಿಫೋಟೋ ಲೆನ್ಸ್ಗೆ ಕೊಟ್ಟಿದ್ದಾರೆ ಅನಿಸುತ್ತೆ. ಏನು ಸೈಕಾಗಿದೆ ಅಂತಂದರೆ, ಜಸ್ಟ್ ಇಟ್ಬಿಟ್ಟು ಒಂದು ಕ್ಲಿಕ್ ಕೊಟ್ಬಿಟ್ಟು ಫೋಟೋ ತೆಗೆದ್ರೆ ಮುಗೀತು. ಇದು ಇಟ್ಟರು ಕೂಡ 2xಗೆ ಶಿಫ್ಟ್ ಆಗುತ್ತೆ. ನಾವು ಬೇಕಿದ್ರೆ 1s ಕೂಡ ಹಾಕ್ಕೊಳ್ಬೋದು. 1sಗೆ ಇಟ್ಕೊಂಡ್ರೆ ಅಷ್ಟು ಕ್ಲಾರಿಟಿ ಬರುತ್ತೆ ಅಂತ ಅನಿಸಲ್ಲ. ಪೋರ್ಟ್ರೇಟಿಂದ ತೆಗೆದಿರುವಂಥ ಫೋಟೋ ಕೂಡ ಹಾಕಿದ್ದೀನಿ ನೋಡಿ ಸ್ಕ್ರೀನ್ ಮೇಲೆ, ಹೇಗಿದೆ ಅಂತ ತಿಳಿಸಿ. ಏಕೆಂದರೆ ಬ್ಯಾಕ್ಗ್ರೌಂಡ್ ಅಂತೂ ತುಂಬ ಸೈಕಾಗಿ ಬ್ಲರ್ ಮಾಡುತ್ತೆ. ಸೇಮ್ ಯಾವುದೋ ಮಿರರ್ಲೆಸ್ ಕ್ಯಾಮರಾದಿಂದ ತೆಗೆದಿರೋಂಥ ಫೋಟೋ ಅಂತಲೇ ಅನಿಸುತ್ತೆ. ಇನ್ನು 8 ಮೆಗಾಪಿಕ್ಸೆಲ್ನ ಅಲ್ಟ್ರಾ ವೈಡ್ ಆ್ಯಂಗಲ್. ಇದು ಕೂಡ ತುಂಬ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ತುಂಬ ರಿಟೈನ್ ಆಗಿ ಬರುತ್ತೆ. ನೋಡ್ತಿದ್ದೀರಲ್ಲ, ಅಲ್ಟ್ರಾ ವೈಡಿಂದ ತೆಗೆದಿರೋಂಥ ಫೋಟೋ ತುಂಬ ಸೈಕಾಗಿದೆ ಮತ್ತು ಕ್ಲಾರಿಟಿ ಕೂಡ ರಿಟೈನ್ ಆಗಿ ಬರುತ್ತೆ. ಕಲರ್ ಕೂಡ ಅಷ್ಟೇ ಕ್ಲೀನ್ ಇದೆ. ಈ ವಿ ಸೀರೀಸನ್ನು ಹೆಚ್ಚಾಗಿ ಹೆಣ್ಮಕ್ಳು ತಗೊಳ್ತಾರೆ. ಏಕೆಂದರೆ ಈ ಒಂದು ಫೋನ್ನ ಸೆಲ್ಫಿ ಕ್ಯಾಮರಾದ ಬಗ್ಗೆ, ಈ ವಿ ಸೀರೀಸ್ ಬಗ್ಗೆ ಏನು ಹೇಳಿದ್ರು ಸಾಕಾಗಲ್ಲ. ಏಕೆಂದರೆ ಈ ಒಂದು ಫೋನ್ನ ಸೆಲ್ಫಿ ಕ್ಯಾಮರಾ ಏನಿದೆ ಇದು 50 ಮೆಗಾಪಿಕ್ಸೆಲ್ನ ಆಟೋ ಫೋಕಸನ್ನು ಹೊಂದಿರುವಂಥ ಸೆಲ್ಫಿ ಕ್ಯಾಮರಾ. ನೋಡ್ತಿದ್ದೀರಲ್ಲ, ಒಂದು ಫೋಟೋ ತೆಗೆದೀನಿ, ಎಷ್ಟೇ ಝೂಮ್ ಮಾಡಿದರೂ ಕೂಡ ಒಂಚೂರು ಕ್ಲಾರಿಟಿ ಹೋಗಲ್ಲ. ಆ ರೀತಿಯಾದಂಥ ಫೋಟೋ ಇದು ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಫ್ರಂಟ್ ಕ್ಯಾಮರಾ ಕೂಡ ಪೋರ್ಟ್ರೇಟನ್ನು ಸಪೋರ್ಟ್ ಮಾಡುತ್ತೆ. ಅದು ಕೂಡ ತುಂಬ ಸೈಕಾಗಿದೆ. ಏಕೆಂದರೆ ಒಂದು ಚೂರು ಕೂಡ ಹಿಂಬದಿಯಿಂದ ಯಾವ ಕ್ಯಾಮ್ರಾದಿಂದ ತೆಗೆದಿದೆ ಅಂತ ಗೊತ್ತಾಗಲ್ಲ. ಆ ರೀತಿಯಾದಂಥ ಫೋಟೋವನ್ನು ಫ್ರಂಟ್ ಕ್ಯಾಮರಾ ಕೂಡ ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಇದರಲ್ಲಿ ಹೆವಿ ಆದಂಥ ಫಿಲ್ಟರ್ಸ್ಗಳನ್ನು ಕೊಟ್ಟಿದ್ದಾರೆ. ಫಿಲ್ಟರ್ಸ್ ಬಗ್ಗೆ ಹೇಳೋದಾದರೆ, ಫಿಲ್ಟರ್ಸ್ಗಿಂತ ಪೋಸ್ಟರ್ಸ್ ಬಗ್ಗೆ ಹೇಳ್ತೀನಿ. ಏಕೆಂದರೆ ಪೋಸ್ಟರ್ಸ್ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ನೀವು ಯಾವ ಫೋಸ್ ಬೇಕು, ಈ ರೀತಿಯಾದಂಥ ಫೋಸ್ ಬೇಕಾದರೆ ಅಲ್ಲಿ
ತೋರಿಸುತ್ತೆ. ಕ್ಯಾಮರಾಮ್ಯಾನ ನಿಮಗೆ ಯಾವ ರೀತಿಯಾಗಿ ಕೂತ್ಕೊಳ್ಬೇಕು ಅನ್ನೋದನ್ನು ಸಜೆಸ್ಟ್ ಮಾಡ್ತಾರೆ. ಆಮೇಲೆ ನೀವು ಆ ರೀತಿಯಾಗಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಳ್ಬೋದು. ಅದು ಇನ್ಬಿಲ್ಟ್ ಆಗಿರೋದ್ರಿಂದ ಯಾವುದೇ ಅಪ್ಲಿಕೇಶನ್ಸ್ ಯೂಸ್ ಇಲ್ಲದೆ ಅದು ಇನ್ಬಿಲ್ಟ್ ಆಗಿ ಇರೋದ್ರಿಂದ ಅದು ತುಂಬ ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಇನ್ನು ಈ ಒಂದು ಫೋನ್ನ ವೀಡಿಯೋಗ್ರಫಿ ಹೇಳಬೇಕಂತಂದರೆ ಎಷ್ಟು ಹೇಳಿದ್ರೂ ಸಾಕಾಗಲ್ಲ. ಯಾಕಂದರೆ ಸೇಮ್ ಎಕ್ಸ್ ಸೀರೀಸ್ ಏನಿದೆ, ಎಕ್ಸ್ ಸೀರೀಸಲ್ಲೂ ಕೂಡ ಬ್ಯಾಕಲ್ಲಿ 4K ಮತ್ತು 60 FPS, ಇದು ಕೂಡ ಬ್ಯಾಕಲ್ಲಿ 4K ಮತ್ತು 60 FPS ಮತ್ತು ಫ್ರಂಟ್ ಕೂಡ 4K ಮತ್ತು 60 FPS ಸಪೋರ್ಟ್ ಆಗುವಂಥ ವೀಡಿಯೋಗ್ರಫಿಯನ್ನು ಹೊಂದಿರುವಂಥ ಫೋನ್ ಇದಾಗಿದೆ. ಕೆಲವೊಂದು ಫುಟೇಜ್ಗಳನ್ನು ನಾನು ತೋರಿಸ್ತಿದ್ದೀನಿ, ನೋಡ್ತಿರ್ಬೋದು. ಫ್ರಂಟ್ ಕ್ಯಾಮರಾ ಆಗಿರ್ಬೋದು, ರೇರ್ ಕ್ಯಾಮೆರಾ ಆಗಿರ್ಬೋದು, ಕೆಲವೊಂದು ಫುಟೇಜ್ಗಳನ್ನು ತೋರಿಸ್ತಿದ್ದೀನಿ. ಮತ್ತು ಇದರಲ್ಲಿ ಹೈ ರೆಸಲ್ಯೂಷನ್ ಮೋಡ್, ಪ್ಯಾನರಾನಿಕ್ ಮೋಡ್, ಸ್ಲೋ ಮೋಷನ್ ಅಂತೂ ಕೇಳಲೇಬಾರ್ದು, ಅದು ಕೂಡ ತೋರಿಸ್ತಿದ್ದೀನಿ. ಇನ್ನು ಆಸ್ಟ್ರೋ ಮೋಡ್ ಅಂತ ಇದೆ. ಆಸ್ಟ್ರೋ ಮೋಡ್ ಏನಪ್ಪ ಅಂದರೆ ಆಕಾಶದಲ್ಲಿ ನಕ್ಷತ್ರಗಳಿರ್ತಾವಲ್ಲ ಅವೆಲ್ಲ ಇರುವಾಗ ತೆಗಿಬೇಕು. ಒಂದು ಒಳ್ಳೆ ರೀತಿಯಂಥ ನಕ್ಷತ್ರ ಏನಿದೆ ಅದು ಎದ್ದು ತೋರುವ ಹಾಗೆ ಈ ಒಂದು ಫೋಟೋ ಕ್ಯಾಪ್ಚರ್ ಮಾಡುತ್ತೆ. ಅದು ಆ ರೀತಿಯಾದಂಥ ಪ್ರೊಸೆಸಿಂಗ್ ಇದರಲ್ಲಿದೆ. ಮತ್ತು ಸೂಪರ್ ಮೂನ್ ಅಂತ ಇದೆ, ಅದನ್ನು ಟೆಸ್ಟ್ ಮಾಡಿಲ್ಲ. ಟೆಸ್ಟ್ ಮಾಡಿದರೆ ಅದರ ಫುಟೇಜ್ ಕೂಡ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ಮತ್ತು ಸ್ಪೋರ್ಟ್ಸ್ ಮೋಡಲ್ಲಿ ಏನಪ್ಪ ಅಂತಂದರೆ ಹೀಗೆ ಇಟ್ಬಿಟ್ಟು ಕ್ಲಿಕ್ ಮಾಡಿ ಪಟ್ಟೆ ಎಳೆದ್ರೂ ಕೂಡ ಏನೂ ಸ್ಟ್ರಗಲ್ ಆಗದ ಫೋಟೋ ಇದು ಪ್ರೊಡ್ಯೂಸ್ ಮಾಡುತ್ತೆ. ಮತ್ತು ಲೋ ಲೈಟಲ್ಲೂ ಕೂಡ ಕ್ಯಾಮ್ರಾಗಳು ಅಷ್ಟೇ ನೀಟಾಗಿ ಪರ್ಫಾರ್ಮೆನ್ಸನ್ನು ನೀಡುತ್ತೆ ಅಂತ ಹೇಳ್ಬೋದು. ಎಲ್ಲೂ ಕೂಡ ಒಂದು ರೀತಿ ಡಾರ್ಕ್ ಸರ್ಕಲ್ಸ್ಗಳು ಸಿಗ್ತಿದೆ ಅಂತ ಎಲ್ಲೂ ಕೂಡ ಅನಿಸಲ್ಲ. ಇನ್ನು ಈ ಒಂದು ಫೋನ್ನ ಮೇನ್ ಕಾಂಪೊನೆಂಟ್ ಅಂದರೆ ಈ ಒಂದು ಫೋನ್ನಲ್ಲೇ ಇರುವಂಥದ್ದು ಆರಾ ಲೈಟ್. ಈ ಒಂದು ಆರಾ ಲೈಟ್ ಏನಿದೆ ಇದು ರಿಂಗ್ ಲೈಟ್ ರೀತಿ ಕೆಲಸ ಮಾಡುತ್ತೆ. ಕೆಲವೊಂದು ಫೋಟೋಸ್ಗಳನ್ನು ಹಾಕಿರ್ತೀನಿ. ಇದಕ್ಕೆ ಬರೀ ಆರಾ ಲೈಟ್ ಅನ್ನಲ್ಲ, ಸ್ಮಾರ್ಟ್ ಆರಾ ಲೈಟ್ ಅಂತಾರೆ. ಇದು ಆಕ್ಸೆಸ್ ಮಾಡಬೇಕಂತಂದರೆ ನೋಡ್ತಿದ್ದೀರಲ್ಲ, ಫ್ಲ್ಯಾಶ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲ ಆರಾ ಲೈಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆರಾಮ್ಸೆ ಆಕ್ಸೆಸ್ ಆಗುತ್ತೆ. ಈ ಸ್ಮಾರ್ಟ್ ಆರಾ ಲೈಟ್ ಅಂತ ಹೇಳಲಿಕ್ಕೆ ಕಾರಣ ಏನಪ್ಪ ಅಂದರೆ ನೋಡ್ತಿದ್ದೀರಲ್ಲ, ಈ ರೀತಿಯಾಗಿ ಫುಲ್ ಆರೆಂಜ್ ಆಗಿ ಇಟ್ಟಿದ್ದೀನಿ. ಇದು ನಾನು ಆಟೋ ಮುಖಾಂತರ ಕೂಡ ಯೂಸ್ ಮಾಡ್ಬೋದು. ಆಟೋಮೆಟಿಕ್ ಇಡ್ತೀನಿ ನೋಡಿ. ಜಸ್ಟ್ ಒಂದೇ ಕ್ಲಿಕ್ಕಲ್ಲಿ ಯಾವ ರೀತಿ ಫುಟೇಜ್ ಬೇಕೋ ಆ ರೀತಿ ಫುಟೇಜನ್ನು ನೀಡುತ್ತೆ. ಇದು ಈ ಒಂದು ಆರಾ ಲೈಟ್ನ ಎಫೆಕ್ಟ್. ಮತ್ತು ಹಿಂದ್ಗಡೆ ಬೇರೆ ನೀವು ಫಂಕ್ಷನ್ಗೆಲ್ಲ ಹೋಗಿದ್ರೆ ಹಿಂಬದಿ ಲೈಟ್ ಮುಖದ ಮೇಲೆ ಬಿದ್ದು ಫುಲ್ ಮುಖ ಅನ್ನೋದು ಹಿಂಬದಿ ಲೈಟ್ಗೆ ಅಟ್ಯಾಚ್ ಆಗಿಬಿಟ್ಟು ನೀವು ಇದ್ರೆ ಇಲ್ಲೋ ಅಂತಲೇ ಡೌಟ್ ಬರೋವಾಗ ಮಾಡುತ್ತೆ. ಹಾಗಾಗಿ ಒಂದು ಆರಾ ಲೈಟ್ ಕೂಡ ಸಪೋರ್ಟ್ ಮಾಡುತ್ತೆ. ಅದಕ್ಕೆ ಏನಪ್ಪ ಅಂತಂದರೆ ನಿಮ್ಮ ಸ್ಕಿನ್ನನ್ನು ತುಂಬ ಪ್ರೊಸೆಸಿಂಗ್ ಮಾಡಿಬಿಟ್ಟು ಸ್ಕಿನ್ ಮಾತ್ರ ಒಳ್ಳೆ ಎದ್ದು ತೋರುವ ಹಾಗೆ ಮಾಡುತ್ತೆ. ಹಿಂಬದಿಂತ ಲೈಟ್ಸ್ ಎಲ್ಲ ಹಾಗೆ ಅದೇ ರೀತಿಯಲ್ಲಿ ಇರುವ ಹಾಗೆ ಮಾಡುತ್ತೆ. ಈ ಒಂದು ಕ್ಯಾಮ್ರಾದಲ್ಲಿ ಏನಿದೆ ಇದು ಸ್ಟೆಬಿಲೈಸೇಷನ್ ಇದ್ದೇ ಇರುತ್ತೆ ಆಬ್ವಿಯಸ್ಲಿ. ಆರ್ ಲೈಟ್ ವಿತ್ ಸ್ಟೆಬಿಲೈಸೇಷನ್ ಮತ್ತು ಅಲ್ಟ್ರಾ ಸ್ಟೆಬಿಲೈಸೇಷನ್ ಕೂಡ ಇದೆ. ಅಂದರೆ OS ಮುಖಾಂತರ ಸ್ಟೆಬಿಲೈಸ್ ಆಗುತ್ತೆ. ಮತ್ತು ನಿಮಗೆ ಸ್ಟೆಬಿಲೈಸ್ ಬೇಕಂತಂದರೆ ಅಂದರೆ ಬ್ಲಾಗರ್ಸ್ಗಳಿಗೆ ಮತ್ತು ಸ್ಟೆಬಿಲೈಸ್ ಬೇಕಂತಂದರೆ ನೀವು ಅಲ್ಟ್ರಾ ಸ್ಟೆಬಿಲೈಸೇಷನ್ ಆನ್ ಮಾಡ್ಕೊಳ್ಬೋದು. ಆದರೆ ಇದು ಸ್ವಲ್ಪ ಕ್ರಾಪ್ ಮಾಡುತ್ತೆ, ಕ್ಯಾಮ್ರಾದ ಫುಟೇಜನ್ನು ಅಲ್ಟ್ರಾ ಸ್ಟೆಬಿಲೈಸ್ ಮಾಡೋದ್ರಿಂದ ಕ್ರಾಪ್ ಮಾಡುತ್ತೆ. ಇದಿಷ್ಟು ಈ ಒಂದು ಫೋನ್ ಬಗ್ಗೆ. ನಿಮಗೆ ಏನು ಅನಿಸುತ್ತೆ ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಈಗಾಗಲೇ ನಥಿಂಗ್ ಫೋನ್ ಕೂಡ ಅನ್ಬಾಕ್ಸಿಂಗ್ ಮಾಡಿದ್ದೀನಿ. ಬೇಕಂತಂದರೆ ಲಿಂಕ್ ಬರ್ತಿದೆ, ನೋಡಿ ಚೆಕ್ ಮಾಡಿ. ಈ ಒಂದು ಫೋನ್ ಹೆಚ್ಚು ಕಡಿಮೆ ಇದು 8GB ರ್ಯಾಮ್ ಮತ್ತು 256GB ಸ್ಟೋರೇಜ್ ವೇರಿಯಂಟ್ ಆಗಿರೋದ್ರಿಂದ ಇದು ದೀಪಾವಳಿ ಆಫರಲ್ಲಿ 40,000 ರೂಪಾಯಿಗೆ ಸಿಗ್ತಿದೆ. ಮತ್ತು 12GB ರ್ಯಾಮ್ 256GB ಸ್ಟೋರೇಜನ್ನು ಹೊಂದಿರುವಂಥ ಫೋನ್ 43,000 ಅಂದ್ಕೊಳ್ತೀನಿ. ಆ ಒಂದು ಪ್ರೈಸ್ ರೇಂಜಿಗೆ ಸಿಗುತ್ತೆ. ಮತ್ತು 12GB 128GB ರ್ಯಾಮ್ನ ಹೊಂದಿರುವಂಥ ಮೊಬೈಲ್ ಏನಿದೆ ಅದು 38,000 ರೇಂಜಲ್ಲಿ ಸಿಗುತ್ತೆ. ಮತ್ತು 8GB ಇದೆಯೋ ಇಲ್ಲ ಅಂತ ಕನ್ಫ್ಯೂಷನ್ ಇದೆ. ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ. ಏನಪ್ಪ ಅಂತಂದರೆ ಈ ಬ್ಯಾಕಲ್ಲಿ ಹಿಮಾಲಯನ್ ಬ್ಯಾಕ್ ಅಂತ ಹೇಳಬೇಕಂತಂದರೆ ಒಳಬದಿ ಒಂಥರ ಡಿಸೈನ್ ಕೊಟ್ಟಿದ್ದೆ, ಅದ್ರ ಮೇಲೆ ಗ್ಲಾಸ್ ಹಾಕಿದ್ದಾರೆ ಅಂತ ಅನಿಸುತ್ತೆ. ಮತ್ತು ಇದು ಇಂಡಿಯಾಸ್ ಫಸ್ಟ್ 3D ಪಾರ್ಟಿಕಲ್ ಅಂದರೆ ಒಂದು ರೀತಿ 3D ಆಗಿ ಕಾಣಿಸೋ ಹಾಗೆ ಈ ಒಂದು ಫೋನ್ನ ಬ್ಯಾಕ್ ಡಿಸೈನ್ ಮಾಡಿದ್ದಾರೆ.
ಓಕೆ, ಇದಿಷ್ಟು ಈ ವಿಡಿಯೋದಲ್ಲಿ. ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನು ಕೆಳಗಡೆ ಕಮೆಂಟಲ್ಲಿ ತಿಳಿಸಿ. ಆದರೆ ಹೋಗೋಕ್ಕಿಂತ ಮುಂಚೆ ಒಂದು ಸತಿ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಒಂದು ವಿಡಿಯೋದಲ್ಲಿ. ಮುಂದಿನ ವಿಡಿಯೋಗಾಗಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಓಕೆ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.